ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಇದು, ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ. ನೀವು ಯಾವುದೇ ಪ್ರಾಬ್ಲಮ್ ಅನ್ನ, ನಾನು ಬಹಳ ಬಾರಿ ತಮಾಷೆಗೆ ಹೇಳ್ತಿರ್ತೀನಿ, ಅವರು ಎನ್ಸೈಕ್ಲೋಪೀಡಿಯಾ ಆಫ್ ಪ್ರಾಬ್ಲಮ್ಸ್. ನೀವು ಅವ್ರ ಹತ್ರ ಅವ್ರಿಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ ಇಲ್ಲ ಅಂತ. ಈ ಪ್ರಾಬ್ಲಮ್ಗೆ ಏನ್ ಮಾಡ್ಬೋದು? ಉದಾಹರಣೆಗೆ ನೀವು ಕೇಳಿದಿರಿ ಅಂತ ಹೇಳ್ತೀನಿ, ಒಂದು ಕಡೆ ಸಡನ್ ಆಗಿ ಪ್ರವಾಹವೋ ಮತ್ತೆಂಥದೋ ಬಂದಾಗ ಉತ್ತರ ಕರ್ನಾಟಕಕ್ಕೆ ಅವ್ರು ತಲೆ ಕೆಡಿಸ್ಕೊಂಡ್ರು. ಉತ್ತರ ಕರ್ನಾಟಕಕ್ಕೆ ಪ್ರವಾಹ ಬಂತು, ಬೇರೆ ಕಡೆ ಎಲ್ಲ ಹಿಂಗೆ ಪ್ರವಾಹ ಬಂದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಏನ್ ಮಾಡಬೇಕು? ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅವರು ತಮ್ಮದೇ ಆಗಿರುವಂತ ಒಂದು ಗ್ರೂಪ್ಗಳನ್ನ ಅಲ್ಲಲ್ಲಿ ಮಾಡಿದ್ರು, ತರುಣರ ಗ್ರೂಪ್ ಅನ್ನ. ಆ ಗ್ರೂಪ್ ಮಾಡಿ NDRF SDRF ಇಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ತುರ್ತು ಚಿಕಿತ್ಸೆಗೆ, ತುರ್ತು ಸಹಾಯಕ್ಕೆ ಬೇಕಾಗಿರುವಂತ ಎಲ್ಲ ಐಟಮ್ಸ್ಗಳನ್ನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟು, ಯಾವುದಾದ್ರೂ ಎಮರ್ಜೆನ್ಸಿ ಬಂದ್ರೆ ನೀವು ಅದನ್ನು ಕಾಪಾಡಬೇಕು ಅಂತ. ಇವತ್ತು ಎಷ್ಟು ಗ್ರೂಪ್ ಇದೆ ಗೊತ್ತಾ? ಆ ಥರದ್ದು ಎಷ್ಟು ಜನ ಹುಡುಗರು ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನ ಮಟ್ಟದಲ್ಲಿ ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಒಂದು ಪ್ರಾಬ್ಲಮ್ ಬಂದಾಗ, ಫಾರ್ ಎಕ್ಸಾಂಪಲ್ ರುಡ್ಸೆಟ್, ನಮ್ಮ ತರುಣರಿಗೆ ಕೆಲಸ ಇಲ್ಲ, ಟ್ರೈನಿಂಗ್ ಬೇಕು ಅಂತ ಯೋಚನೆ ಮಾಡಿದ ಮನುಷ್ಯ ರುಡ್ಸೆಟ್ ಆರಂಭಿಸಿದ್ರು. ರುಡ್ಸೆಟ್ ಎಷ್ಟು ಪ್ರಭಾವಿಯಾಗಾಯ್ತು ಅಂತಂದ್ರೆ, ಕೇಂದ್ರ ಸರ್ಕಾರ, ಅವತ್ತಿನ ಕೇಂದ್ರ ಸರ್ಕಾರ, ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಅದು ಕಾಂಗ್ರೆಸ್ ಸರ್ಕಾರ, ಇವ್ರನ್ನ ಕೇಳ್ಕೊಳ್ತು, ರುಡ್ಸೆಟ್ ಬಹಳ ಚೆನ್ನಾಗಿದೆ, ನಾವು ರಾಷ್ಟ್ರಕ್ಕೆ ವಿಸ್ತಾರ ಮಾಡಬಹುದಾ ಸೆಂಟ್ರಲ್ ಗವರ್ಮೆಂಟ್? ಈ ಸೆಟ್ ಫೈನ್ ಮಾಡಿ ಅಂತ RSETI ಅಂತ ಹೆಸರು ಕೊಟ್ಟು ಕೇಂದ್ರ ಸರ್ಕಾರ ಆ ಪ್ರಾಜೆಕ್ಟ್ ಅನ್ನು ತೆಗೆದುಕೊಳ್ತು. ತಗೊಂಡು ಏನ್ ಮಾಡ್ತು ಗೊತ್ತಾ? ಇವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇವರು ಅದನ್ನು ಗ್ರೇಡಿಂಗ್ ಕೊಡ್ಲಿಕ್ಕೆ ಅಂತ ಒಂದ್ಸಲ ಹೋದಾಗ ನೋಡ್ತಾರೆ, ಅನೇಕ ರಾಜ್ಯಗಳಲ್ಲಿ C ಮತ್ತು D ಗ್ರೇಡ್ ನಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ಆದಾಗ, ಒಂದು ವರ್ಷ ಇನ್ನೆಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅವುಗಳನ್ನ ಎಟ್ ಪಾರ್ ತರಬೇಕು ಅಂತ ಮಾಡಿ ಫೈನಲಿ A ಗ್ರೇಡ್ ಅಲ್ಲಿ ಕೆಲಸ ಮಾಡುವಂತೆ ಮಾಡಿಸಿದ್ರು. ನಾನು ಎಷ್ಟು ಯೋಜನೆಗಳನ್ನು ನಿಂಗೆ ಹೇಳಬಲ್ಲೆ. ಅವ್ರ ಹತ್ರ ಒಂದು ಪ್ರಾಬ್ಲಮ್ ಹೋಯ್ತು ಅಂದ್ರೆ, ಮೊದಲಿಗೆ ಈ ದೇಶದಲ್ಲಿ ನ್ಯಾಚುರೋಪತಿ ಕಾಲೇಜ್ ಶುರು ಮಾಡಿದ್ದು ಧರ್ಮಸ್ಥಳ. ಅಲ್ಲಿವರೆಗೂ ನ್ಯಾಚುರೋಪತಿ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ದೇಶ ನ್ಯಾಚುರೋಪತಿ ಕಾಲೇಜ್ ಮಾಡಬೇಕು ಅಂತಂದಾಗ ಅದರ ಗೈಡ್ಲೈನ್ಸ್ ಯಾರು ಕೊಡಬೇಕು ಅಂತಂದ್ರೆ ಧರ್ಮಸ್ಥಳ ಕೊಡಬೇಕು ಅಂತ ದೇಶ ಬಂತು.